ನಮಸ್ಕಾರ ಫ್ರೆಂಡ್ಸ್. ಲೈಫಲ್ಲಿ ಯಾವತ್ತೂ ಏನೇ ಆದ್ರೂ ನಮ್ಮ ಹತ್ರ ದುಡ್ಡು ಅನ್ನೋದಿರಬೇಕಲ್ವ. ಇಲ್ಲಾಂದರೆ ನಮ್ಮ ಜೀವನ ತುಂಬ ಕಷ್ಟ ಆಗುತ್ತಲ್ಲ. ನಮ್ಮ ಲೈಫು ಅದೇ ಥರ ಐತೆ ಈಗ ಇರೋದು. ಬಟ್ ಏನೂ ಮಾಡೋಂಗಿಲ್ಲ. ನಾವು ಪಡ್ಕೊಬಂದಿದ್ದು ನಮಗೆ ಅಲ್ವಾ. ಅದರಿಂದ ಅಂದರೆ ನಮಗೆ ಸ್ವಲ್ಪ ಇದು ಕಲ್ಲು ಬೇಕಿತ್ತು. ಅಂದರೆ ನಮ್ಮ ಸೈಡು ಇದು ನಾಡ್ಗಲ್ಲು ಅಂತಾರೆ, ಹೊಲ್ದಲ್ಲಿ ಬಿದ್ದಿರುತ್ತೆ. ಆ ಕಲ್ಲನ್ನ ಆಯ್ಕೋಬೇಕಿತ್ತು, ನಮ್ಗೆ ಏನಕ್ಕೋ ಬೇಕಿತ್ತು. ಅಲ್ಲಿ ಕಾಣಿಸ್ತಿದ್ದಿಲ್ಲ ಇದೆ. ಅದನ್ನು ನಾನು ನನ್ನ ಮಗ ಸೇರಿ ಆಯ್ಕೊಂಡು ಎಲ್ಲನೂ ಬಾಣಲಿಗೆ ಹಾಕ್ಕೊಂಡು ತುಂಬ್ಕೊಂಡು ಒಂದು ಸೈಡ್ ಹಾಕ್ಬೇಕಿತ್ತು. ನಂದು ಅವತ್ತೇ ಬರ್ತಡೇ ಇರೋದ್ರಿಂದ ನನ್ನ ಮಗ ಇದನ್ನು ವೀಡಿಯೋ ಮಾಡಿ ಎಡಿಟ್ ಮಾಡಿದ್ದಾನೆ. ನನ್ನ ಸಾಂಗ ಮ್ಯೂಟ್ ಮಾಡಿದ್ದೀನಿ. ಇದೆಲ್ಲ ಕ್ರೆಡಿಟ್ ಬಂದು ನನ್ನ ಮಗಂದೇ. ನನ್ನ ಬರ್ತಡೇನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕಂತ ತುಂಬ ಇಷ್ಟ. ಬಟ್ ಅವ್ನ ಕೈಯಲ್ಲಿ ಈಗ ಆಗ್ತಿಲ್ಲ. ಯಾಕಂದ್ರೆ ಅವನಿನ್ನೂ ಓದ್ತಿದ್ದಾನೆ. ಅದರಿಂದ ಅವನದೇ ಆದ ರೀತಿಲಿ ಮಾಡಿದ್ದಾನೆ. ಇದನ್ನ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪೆನ್ ತಗೊಂಡು ಬರೆದ್ಬಿಟ್ಟು ಬರಿಬೇಕಾದ್ರೆ ನೋಡಿದ್ರೆ ಮುಚ್ಚಿಟ್ಕೊಳ್ತಿದ್ದಾನೆ. ಏನಂದರೆ ಇಲ್ಲ ಅಮ್ಮ ಏನೋ ಬೇರೆ ಬರಿತಿದ್ದೀನಿ ಅಂತೇಳಿ ಮುಚ್ಚಿಟ್ಬಿಟ್ಟು ಕವರ್ಗೆ ಚಾಕ್ಲೇಟ್ ತೊಗೊಬಂದು ₹5 ಡೈರಿ ಮಿಲ್ಕ್ ತಗೊಬಂದ್ಬಿಟ್ಟು ಪ್ಯಾಕ್ ಮಾಡಿ ಅಮ್ಮ ನೈಟ್ ಬಂದುಬಿಟ್ಟು ಅಮ್ಮ ತಗೊಳ್ಳಿ ಅಮ್ಮ ಓಪನ್ ಮಾಡಿ ಅಂದ. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗ್ತದೆ. ನನ್ನ ಮಗನಿಂದ ನನಗೆ ಒಂದೇ ಒಂದು ಚಾಕ್ಲೇಟ್ ಸಿಕ್ಕಿದ್ರೂ ತುಂಬ ಖುಷಿಯಾಗುತ್ತೆ. ಅದ್ರಲ್ಲಿ ಅವನು ನನಗೋಸ್ಕರ ಕಷ್ಟಪಟ್ಟು ಹೆಸ್ರು ಬರೆದು ಸರ್ಪ್ರೈಸ್ ಅಂತ ಸಂಜೆ ತಗೊಬಂದು ಕೊಟ್ಟ. ಹಾಗಂತೂ ನಂಗೆ ತುಂಬಾ ತುಂಬ ಖುಷಿಯಾಯಿತು. ನಾವು ಅಮ್ಮ ಹೆಂಗಂದರೆ ಮಕ್ಳಿಂದ ಏನಾದ್ರು ಸಿಗುತ್ತೆ ಅಂದರೆ ಆದರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಮಕ್ಳು ಏನಾದ್ರು ಗಿಫ್ಟ್ ಕೊಟ್ಟರೆ ಇದು ನನ್ನ ಮಗನ ಗಿಫ್ಟು. ಕೇಕ್ ಕಟ್ ಮಾಡಿಸ್ದ.